ಕಮಲ ಹಾಸನ್ ಒಂದು ಕಾಂಟ್ರವರ್ಷಿಯಲ್ಲಿ ಸಿಕ್ಕಾಕೊಂಡಿದ್ವಿ. ನಾಯಕನ ಸಿನಿಮಾದಲ್ಲಿ ಅದ್ರಲ್ಲಿ ನೀವು ಪ್ರಾರಂಭದಿಂದ ಎಂಡ್ವರೆಗೆ ಅವರ ಮ್ಯಾನ್ರಿಸಮ್ಗಳು ಇದು ಬೆಂಕಿಯಲ್ಲಿ ಹರಳಿದೆವು. ಎಸ್, ಕಂಡಕ್ಟರ್ ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ, ಬೇರೆ ಯಾರು ಈ ಮಾತನ್ನು ಹೇಳೋದಿಲ್ಲ. ಟಿಕೆಟ್ ಟಿಕೆಟ್ ಕಮಾನ್ ಕಮಾನ್ ಟಿಕೆಟ್ ಟಿಕೆಟ್, ಚಿಲ್ರೆ ಕೊಡಿ ಪ್ಲೀಸ್, ಸರಿಯಾದ ಚಿಲ್ರೆ ಕೊಡಿ. ಬರೀ ಭಾರತ ಅಲ್ಲ ಸರ್, ಇಡೀ ವರ್ಲ್ಡೇ ಆತನ ಸಿನಿಮಾನ ಹೌದು. ಎಕ್ಸ್ಪೆಕ್ಟ್ ಮಾಡ್ತಾರೆ. and feared the most. ಕಮಲ ಹಾಸನ್ ಎಸ್, ಒಂದು ಕಾಂಟ್ರವರ್ಷಿಯಲ್ಲಿ ಸಿಕ್ಕಾಕೊಂಡಿದ್ದೆ ಈಗ. ಆಯಿತು ತಗ್ ಹೌದಾ? ಕಾಂಟ್ರವರ್ಷಿ ಆಗಿ ಆದರೂ ಕ್ಷಮೆ ಕೇಳಿಲ್ಲ ಸರ್ ಅವ್ನು. ಕೇಳಲ್ಲ ಅದ ಅವಶ್ಯ ಅದೇ ಸರ್, ಕಮಿಟ್ಮೆಂಟ್ ಬದ್ಧತೆ. ಸೊ ಅವ್ರ ಸಿನಿಮಾ ಕಮಲಾಸನ್ ಸಿನಿಮಾಗಳು ಯು ಸಿ ದಟ್ ನಾಯಕನ್ ಏನದು ನಾಯಕನ್ ಪಾತ್ರ ಹಾಗೇ ಇಳಿದು ಬಂದಾಗಿದೆಯಲ್ಲ ಸರ್. ಯಾಕೆಂದರೆ ನೀವು ಅಂಥ ಪಾತ್ರಗಳಿಗೆ ಆ ಕಾಲದಲ್ಲೂ ಕೂಡ ಇಂಗ್ಲೀಷ್ನ ಗಾಡ್ ಫಾದರ್ ಇಸ್ ಬೇಸ್ ಅಂತ. ನೋ ಬಡಿ ಕ್ಯಾನ್ ಹೌದು. ಟಚ್ ಗಾಡ್ ಫಾದರ್. ಗಾಡ್ ಫಾದರ್ ಇಸ್ ಕ್ಲಾಸಿಕ್ ಫಿಲ್ಮ್ ಎನಿ ಟೈಮ್, ಅಂಡರ್ ವರ್ಲ್ಡ್ಗೆ ಸಂಬಂಧಪಟ್ಟಾಗ. ಆದರೆ ನೀವು ನಾಯಕನ ಸಿನಿಮಾದಲ್ಲಿ ಅದ್ರಲ್ಲಿ ನೀವು ಪ್ರಾರಂಭದಿಂದ ಎಂಡ್ವರೆಗೆ ಅವರ ಮ್ಯಾನ್ರಿಸಮ್ಗಳು ಇದು ಕ್ಲಾಸಿಕ್. ಅದರಲ್ಲೇ ಕನ್ನಡದವ್ರು ಯಾರು ಅಭಿನಯಿಸಿರ್ಬೇಕು, ಮೋಸ್ಟ್ಲಿ ತಾರಾ ಅಭಿನಯಿಸಿದಾಳಂತ ನೆನಪು. ಅದು ಹೌದು. ಎಸ್ ಎಸ್, ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ಅವರು ಹುಟ್ಟಿದ ದಿನಾಂಕ ಹೇಳಲಿಕ್ಕೆ ಸ್ವಲ್ಪ ಮುಜುಗರ ಆಗ್ತದೆ. ಯಾಕೆಂದರೆ ನಮ್ಮ ಶ್ರೀನಾಥ್ ಬಗ್ಗೆ ಒಂದು ತಪ್ಪು ಕಲೆ ಇದೆ, ಆ ತಪ್ಪಿ ಮಾತಾಡಿಬಿಟ್ಟಿದ್ದೆ. 95 ವರ್ಷ ಅಂತೇಳಿ, ಅದು 85 ವರ್ಷ. ಶ್ರೀನಾಥ್ ಸರ್ ಫಸ್ಟ್ ಕ್ಷಮೆ ಕೇಳ್ತೀನಿ ನಾನು. ಅದೊಂದು ಕಮಲ್ ಹಾಸನ್ ಹುಟ್ಟಿದ್ದು 1954ರಲ್ಲಿ. ಇದು ಪಕ್ಕ, ಇದು ಏನು ತಪ್ಪೇನಿಲ್ಲ. ಅಂದರೆ ಈಗ 71 ವರ್ಷ ಆತನಿಗೆ. ಕರೆಕ್ಟ್ ನೋಡಿದ್ರೆ ಆಗ ಅನಿಸುತ್ತೆ ಸರ್. ಇಲ್ವೇ ಇಲ್ಲ. ಎಸ್, ಅದ್ರ ಜೊತೆಗೆ ಒಬ್ಬ ನಟ ಇದ್ದಾನಲ್ಲ, ಭಾಳ ಸಂದರ್ಭದಲ್ಲಿ ಅವನಿಗೆ ಸೋಷಿಯಲ್ ಕಮಿಟ್ಮೆಂಟ್ ಅನ್ನೋದು ಕಡಿಮೆ ಇರುತ್ತೆ. ಬಟ್ ಕಮಲ್ ಹಾಸನ್ ಆಗಲ್ಲ. ಅವ್ರ ಬದ್ಧತೆ, ಯು ಮೇ ಅಗ್ರಿ ಟು ಡಿಸ್ಅಗ್ರಿ, ಸೋ ಮೆನಿ ಇಶ್ಯೂಸ್ ಯು ಮೇ ಅಗ್ರಿ ಟು ಡಿಸ್ಅಗ್ರಿ, ಬಟ್ ಅವನ ತನ್ನ ನಂಬಿಕೆಗೆ ಬದ್ಧನಾಗಿರೋದು. ಅದು ಅದೇ ತಕ್ಸ್ ಇದರಲ್ಲಿ ಕ್ಷಮೆ ಕೇಳದಿರುವುದು ಆ ಬದ್ಧತೆ. ಇಲ್ಲ, ಅದೇನು ಗೊತ್ತಾ ನಿಮಗೆ ಸಮಸ್ಯೆ ಏನಿದೆ, ಇವರು ಅರ್ಥ ಮಾಡ್ಕೊಂಡಿಲ್ಲ. ಈ ಭಾಷಾ ವಿಜ್ಞಾನ, ಭಾಷೆಗೆ ಸಂಬಂಧಪಟ್ಟ ಹಾಗೆ ದ್ರಾವಿಡ ಭಾಷೆಗಳಲ್ಲಿ ಯಾವುದು ಮೊದಲು ಯಾವುದು ಕೊನೆಗೆ ಆ ಪ್ರಶ್ನೆ ಇದೆ. ಅವ್ರವ್ರ ಭಾಷೆಗೆ ಅವ್ರ ಪ್ರೀತಿ ಇರುತ್ತೆ. ನಾವು ಕನ್ನಡ ಎಲ್ಲದಕ್ಕಿಂತ ಪುರಾತನ ಅಂತೀವಿ, ತಮಿಳರು ತಾವು ಪುರಾತನ ಅಂತೀರಿ. ಅದಕ್ಕೆ ನೀವು ಸ್ಪಷ್ಟವಾಗಿ ಸಾಕ್ಷ್ಯಾಧಾರಗಳು ಇದೆಯೋ ಇಲ್ಲೋ ಡಿಫ್ರೆಂಟ್ ಪ್ರಶ್ನೆ. ಆದರೆ ತಮಿಳು ಮತ್ತು ಕನ್ನಡದ ನಡುವೆ ಇರುವ ಕೊಡಕೊಳ್ಳುವಿಕೆ ಏನಿದೆ ಅದು ಇಂಪಾರ್ಟೆಂಟ್. ಅದನ್ನು ಮೀರಿ ಅದಕ್ಕೆ ಇನ್ನೇನೋ ಮಾಡ್ತೀವಿ, ಅವನು ಕೊಡಲ್ಲ, ಹೋಗೋ ನೀನು ಕರ್ನಾಟಕಕ್ಕೆ ಬರಬೇಡ, ಈಸ್ ಸಾರಿಬಲ್. ಇದು ಕಲೆಗೆ ಭಾಷೆ ಇದೆ ಅಲ್ವಾ? ಕಲೆ ಇರೋದು ಭಾಷೆಯನ್ನು ಮೀರಿದ್ದು. ಅದ್ರ ಜೊತೆಗೆ ಅವು ಕನ್ನಡದ್ದು ನಾವು ಮೊನ್ನೆ ಮಾತಾಡಿದ್ವಿ, ಅವರು ರಮೇಶ್ ಇದರ ಸಿನಿಮಾದಲ್ಲಿ ರಾಮಶ್ಯಾಮ ಆ ಡೈಲಾಗ್ ಕನ್ನಡ ಪ್ರೆಸೆಂಟೇಷನ್, ಅವ್ರು ಬಹುತೇಕ ಪುಷ್ಪಕ ವಿಮಾನ. ಹೌದು, ಪುಷ್ಪ ಡೈಲಾಗೇ ಇಲ್ಲ ಕನ್ನಡ ಸಿನಿಮಾ, ಜಸ್ಟ್ ಎಕ್ಸ್ಪ್ರೆಷನ್. ಸಿ ದಟ್ ನೀವು ಅವ್ರು ಕನ್ನಡಿಗರು ಅಲ್ಲ ಅನ್ನೋದು, ಅವ್ರೇನೋ ಹೇಳ್ಬಿಟ್ಟ ನಂದೇ ಕನ್ನಡ. ದೀಸ್ ಟೈಪ್ ಆಫ್ ಥಿಂಗ್ಸ್ ಅದಕ್ಕೊಂದು ಇಶ್ಯೂ ಮಾಡಿಬಿಟ್ಟು ಆ ಸಿನಿಮಾ ಫೇಲ್ ಆಯಿತು ಕಾಣುತ್ತದ್ದು, ಇದಾಗಿಲ್ಲ, ಅಟ್ಟ ಫ್ಲಾಪ್ ಆಗಿದೆ. ಇಲ್ಲಿ ಕನ್ನಡಿಗರ ಒಂದು ವರ್ಗ ಇದೆಯಲ್ಲ, ಅವರ ಅಭಿಮಾನಿಗಳು ಸ್ವಲ್ಪ ಕಳ್ಕೊಂಡ ಅಂತ ಅನಿಸುತ್ತಪ್ಪ. ಯಾಕಂದರೆ ಅದು ತುಂಬ ಶಾರ್ಪಾಗಿ ಜನಕ್ಕೆ ಮುಟ್ಟಿಬಿಟ್ಟಿದೆ. ಅದು ಅಲ್ಲ ಅದು ಹೇಳಿದ ಸರಿಯ ತಪ್ಪರ ಡಿಫ್ರೆಂಟ್ ಇಶ್ಯೂ. ಸಿನಿಮಾ ಅಷ್ಟೇ, ಅದೊಂದು ಸಿನಿಮಾ ಮತ್ತು ಅವ್ರ ವೈಯಕ್ತಿಕ ಅಭಿಪ್ರಾಯ. ನೀವು ಹೀಗೆ ಹೇಳಿದ್ರೆ ಮಾತ್ರ ನೀನು ಕರ್ನಾಟಕದ ಸಿನಿಮಾ ಮಾಡ್ತೀವಿ, ಹೀಗೆ ಹೇಳಿದ್ರೆ ಮಾಡಲ್ಲ ಅನ್ನೋದು ಏನಿದೆ. ನಾಳೆ ಇನ್ಯಾವುದೋ ಕಾರಣಕ್ಕೆ ತಮಿಳ್ನಾಡು ಕನ್ನಡ ಸಿನಿಮಾನ ಹೋಗಲ್ಲ, ಬೇರೆ ವಿಚಾರ. ದೀಸ್ ಟೈಪ್ ಈಸ್ ನಾಟ್ ಕರೆಕ್ಟ್. ಅದಕ್ಕೆ ಒಂದು ಇಶ್ಯೂ ಮಾಡಿಬಿಟ್ಟು, ಕೂಗಾಟ ಮಾಡಿಬಿಟ್ಟು, ಇನ್ನೊಂದು ಮಾಡಿಬಿಟ್ಟು, ಇದು ವೈಯಕ್ತಿಕ ನನ್ನ ಅಭಿಪ್ರಾಯ. ಅದನ್ನು ಮೀರಿದ ಒಬ್ಬ ನಟ ಅಲ್ವಾ, ಒಬ್ಬ ಕಲಾವಿದ, ಸಾಮಾನ್ಯ ಕಲಾವಿದ ಅಲ್ಲ. ಎಸ್ ಎಸ್. ಸೊ ಒಬ್ಬರ ಕನ್ನಡ ನಂಟಿನ ಬಗ್ಗೆ ಕಮಲ್ ಹಾಸನ್ ಏನು ಹೇಳ್ತೀರಿ? ನಿಮಗೆ ಗೊತ್ತಿರ್ತಾವೆ ಕನ್ನಡದಲ್ಲ ಅದು ಎಸ್ಪೆಷಲಿ ಸರ್, ಈ ರಾಮಶ್ಯಾಮ ಭವನದಲ್ಲಿ ಆತ ಭಾಷೆ ನಮ್ಮ ಉತ್ತರ ಕರ್ನಾಟಕದ ಭಾಷೆ. ಹೌದು,
ತುಂಬ ಕಷ್ಟ ಅಂದರೆ ತುಂಬ ನಮಗೆ ಮಾತಾಡಲಿಕ್ಕೆ ಆಗಲ್ಲ ಹೌದು. ಅಂತೇಳಿ ಎಷ್ಟು ಚಂದ ಮಾತಾಡಿದ್ದಾನೆ ಅಂದರೆ ಅದರ ಹಿನ್ನೆಲೆಯಲ್ಲಿ ಯಶವಂತ ಸರ್ದೇಶಪಾಂಡೆ ಇದ್ದಾರೆ, ಹೌದಾ? ನಾಟಕಾರ, ಗೊತ್ತಾಯ್ತು ಗೊತ್ತಾಯ್ತು. ರಂಗಕರ್ಮಿ. ಆತ ರಮೇಶ್ ಬಂದು ಫಸ್ಟ್ ಸ್ಕ್ರಿಪ್ಟ್ ಕೊಟ್ಟಿದ್ದ ಆತನ ಕೈಲಿ. ನೋಡಪ್ಪ, ಈ ಕ್ಯಾರೆಕ್ಟರ್ ಉತ್ತರ ಕರ್ನಾಟಕ ಭಾಷೆ ಮಾತಾಡಬೇಕು, ನೀನು ಅದರ ಟ್ರೈನಿಂಗ್ ಕೊಡಬೇಕು ಕಮಲ್ ಹಾಸನ್ಗೆ ಅಂತ. ಅವ್ರಿಗೆ ಏನು ಖುಷಿ ಆಯಿತು ಅಂದರೆ ಒಂದು ಖುಷಿ, ಇನ್ನೊಂದು ಭಯ. ಸೂಪರ್ ಸ್ಟಾರ್ ಆತನ ಇದ್ದಾಗ ನಾನು ಕನ್ನಡ ಅವನಿಗೆ ಕಲಿಸೋದು ಹೇಗೆಪ್ಪ ಅಂತೇಳಿ. ಬಟ್ ಆತ ಭಾರಿ ಖುಷಿಯಲ್ಲಿ ಇವನು ಏನು ಹೇಳಿಕೊಟ್ಟಿದ್ದಾನೆ ಲಿಪ್ ನೋಡ್ತಾ ಇದ್ದಂತೆ ಸಂಭಾಷಣೆ ಹೇಳುವಾಗ. ಅದೇ ರೀತಿ ಅವನು ಮೂವ್ಮೆಂಟ್ ಮಾಡಿಕೊಂಡು ನಮಗೆ ನಾವು ಏನು ನೋಡಿದೆವೋ ಅದು ಅದರ ಫಲ. ಆಮೇಲೆ ಪ್ರತಿದಿನ ಸುಮಾರು ಒಂದು 16 ಗಂಟೆ ಕಮಲ್ ಹಾಸನ್ ಜೊತೆ ಇದ್ದರು ಇವರು ಸರ್ದೇಶಪಾಂಡೆ, ಆ ಭಾಷೆ ಇದು ಮಾಡಲಿಕ್ಕಾಗಿ. ಅಷ್ಟು ಇಂಟ್ರೆಸ್ಟ್ ತೊಗೊಂಡು ಮಾಡೋದಿದೆಯಲ್ಲ ಸರ್, ಒಬ್ಬ ನಟ ಸೂಪರ್ ಸ್ಟಾರ್ ಆಗಿದ್ದವನು, ಅದು ತುಂಬ 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 ಕಷ್ಟ, ಎಲ್ರಿಗೂ ಕಷ್ಟ. ಈ ಕಮಲ್ ಹಾಸನ್ ಅದನ್ನು ಮಾಡ್ಕೊಂಡಿದ್ದಾರೆ. ಆಮೇಲೆ ಒಬ್ಬ ಕಾರ್ತಿಕೇಯನ್ ಅಂತ ಹೇಳಿದ್ದಾನೆ ಸರ್, ಅವನು ಕಮಲ್ ಹಾಸನ್ನ ಅಸಿಸ್ಟೆಂಟ್ ಮ್ಯಾನೇಜರ್. ಯಾವಾಗಲೂ ಒಂದು ಬ್ಯಾಗ್ ಇಟ್ಕೊಂಡು ಕೊಡೆ ಇಟ್ಕೊಂಡಿರೋದು ಅವನು, ಬಿಸಿಲಿಗಾಯ್ತು ಮಳೆಗಾಯ್ತು ಅಂತ ಹೇಳಿದ್ರು. ಅದಕ್ಕೆ ಕೇರಳದ ಹುಡುಗ, ಅವನು ಸುಮಾರು 20-25 ವರ್ಷದಿಂದ ಜೊತೆಯಾಗಿದ್ದಾನೆ. ಆತ ಹೇಳೋದು ಕಮಲ್ ಹಾಸನ್ ಬಗ್ಗೆ ಒಂದು ಇದು ವ್ಯಕ್ತಿಗತವಾಗಿ ಹೇಗೆ ಇದ್ದಾರೆ ಅಂತೇಳಿ ಹೇಳಲಿಕ್ಕೆ. ನನಗೆ ಕೈ ತುಂಬ ಸಂಬಳ ಕೊಟ್ಟು, ಯಾರು ಹೇಳಲ್ಲ ಸರ್ ಹಾಗೆ, ಕೈ ತುಂಬ ಸಂಬಳ ಕೊಟ್ಟಿದ್ದಾರೆ. ಆಮೇಲೆ ನನಗಾಗಿ ಒಂದು ಮನೆ ಕಟ್ಟಿ ಕೊಟ್ಟಿದ್ದಾರೆ. ಯಾರೇ ಮಾಡ್ತಾರೆ ಅಂತ ಹೇಳ್ತಾನೆ. ನಾನು ಯಾಕೆ ಅವ್ರನ್ನ ಬಿಟ್ಟು ಹೋಗಲಿ, ಕಾರಣಗಳೇ ಇಲ್ಲ. ಅವ್ರನ್ನ ಬಿಟ್ಟೋಗಿ ಇನ್ನೊಂದು ಮನೆ ಕಟ್ಟಿಸ್ಕೊಡ್ತಾನೆ, ನಾನು ಹಂಗೆಲ್ಲ ಹೋಗಲ್ಲ. ನಾನು ನಿಯತ್ತಾಗಿ ಕೆಲಸ ಮಾಡ್ತೇನೆ, ಅದಕ್ಕೆ ತಕ್ಕ ಹಾಗೆ ಅವರು ನನ್ನ ನೋಡ್ಕೊಂಡಿದ್ದಾರೆ. ನಾನು ಅವ್ರ ಜೊತೆ ಇದ್ದೇನೆಂಬುದು ನನಗೆ ಹೆಮ್ಮೆ, ಮತ್ತು ನನ್ನ ಪಾಲಿಗೆ ಅವರು ದೇವರು ಅಂತ ಈ ಕಾರ್ತಿಕ್ ಏನು ಹೇಳ್ತಾನೆ ಸರ್. ಇದು ಈ ಕನ್ನಡದ ಶೂಟಿಂಗ್ ಸಂದರ್ಭದಲ್ಲೇ ಹೇಳಿರೋದು ಅವರು. ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಹೇಗೆ ಅವ್ರನ್ನ ರಿಸೀವ್ ಮಾಡ್ಕೊಳುತ್ತೆ? ಚೆನ್ನಾಗಿ ಮಾಡ್ತಾರೆ ಸರ್. ಪುಷ್ಪಕುಮಾರ್ನೇ ಅದಕ್ಕಿಂತ ಕೋಕಿಲ ಫಸ್ಟ್ ಫಿಲ್ಮು. ಹೌದಾ? ಅಲ್ಲೊಬ್ಬ ಇನ್ನೊಬ್ಬ ಕಮಲ್ ಹಾಸನ್ ಇದ್ದಾನೆ, ಕೋಕಿಲ ಮೋಹನ್. ಆಲ್ಮೋಸ್ಟ್ ಕಮಲ್ ಹಾಸನ್ ಹೇಗೆ ನಡ್ಕೊಂಡು ಹೋಗ್ತಾನೆ ಅದೇ ಥರ ನಡ್ಕೊಂಡು ಹೋಗಿ 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 ಎಲ್ಲೋ ಮುಟ್ಬಿಟ್ಟ ಸರ್ ಅವರು. ತಮಿಳ್ನಾಡಿಗೆ ಹೋಗಿ ಒಂದು 10 ವರ್ಷ ಕೋಕಿಲ ಮೋಹನ್ ಇಡೀ ತಮಿಳ್ ಇಂಡಸ್ಟ್ರಿನ ಆಳಿದ್ದಾನೆ. ಹೌದಾ? ಇಲ್ಲಿ ಅಭಿನವ ಕಮಲ್ ಹಾಸನ್ ಅಂತೇಳಿ ಬಿರುದು ಬರೆದುಕೊಂಡು ಅಲ್ಲಿ ಹೋಗಿ 10 ವರ್ಷ ಬೇರೆ ಯಾರೂ ಇಲ್ಲ, ಓನ್ಲಿ ಕೋಕಿಲ ಮೋಹನ್. ಸೂಪರ್ ಹಿಟ್ ಎಲ್ಲ ಸಿನಿಮಾಗಳು. ಅಂಥ ಸಿನಿಮಾದಲ್ಲಿ ಕಮಲ್ ಹಾಸನ್ ಹೀರೋ. ಕಮಲ್ ಹಾಸನ್ ಹೀರೋ ಆಗಿದ್ದರೂ ಕೂಡ, ಇವನು ಬಂದು ಹೋಗೋ ಪಾತ್ರ ಆಗಿದ್ದರೂ ಕೂಡ ಅವನು ಮೆಚ್ಚಿಬಿಟ್ಟ. ಅದರ ಹೆಸರಿನಲ್ಲೇ ಇದಾಗೋಯ್ತು. ಈ ಕಮಲ್ ಹಾಸನ್ಗೆ ಕೋಕಿಲ ತುಂಬ ದೊಡ್ಡ ಹೆಸರು ತಂತು ಇಲ್ಲಿಗೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ. ಹೌದು, ಬ್ಲ್ಯಾಕ್ ಆ್ಯಂಡ್ ವೈಟ್, ಕರೆಕ್ಟ್. ಅದು ಚೆನ್ನಾಗಿ ಬಂತು. ಪುಷ್ಪಕುಮಾರ್ ಅಂತೂ ಬಿಡಿ, ಅಲ್ಲಿ ನಮ್ಮ ಯಾವುದು ಹೋಟೆಲ್ ಅದೇ ವಿನ್ಸನ್ನಲ್ಲಿ ಶೂಟಿಂಗ್ ಅದು ಪೂರ್ತಿಯಾಗಿ ಕ್ಲಾಸಿಕ್ ಸಿನಿಮಾ. ಕ್ಲಾಸಿಕ್ ಅದು ಸಂಗೀತಂ ಶ್ರೀನಿವಾಸರಾವ್ ಅವರ ಸ್ಟೈಲೇ ಬೇರೆ ಅವ್ರದ್ದು. ಫಸ್ಟ್ ಫಿಲ್ಮ್ ನಾನು ಕಮಲ್ ಹಾಸನ್ ಫಸ್ಟ್ ಫಿಲ್ಮ್ ನೋಡಿದ್ದು ಕಳತ್ತೂರು ಕಣ್ಣಮ್ಮ ಸರ್. ಕಳತ್ತೂರು ಕಣ್ಣಮ್ಮ ಅಂತೇಳಿ ಒಂದು ತಮಿಳ್ ಫಿಲ್ಮು. ಅದರ ಹೀರೋ ಅಲ್ಲ, ಇವನು ಮಗ ಜಮಿನಿ ಗಣೇಶನ್ ಮತ್ತು ಸಾವಿತ್ರಿ. ಅಲ್ಲೇ ಅವನಿಗೆ ಬೇಸ ಆಯಿತು. ಅಂದರೆ ಬಾಲನಟನಾಗಿರುವಾಗಲೇ ಅಭಿನಯ ಅಂದರೆ ಕಲೀಲಿಕ್ಕೆ ಒಂದು ಇನ್ಸ್ಟಿಟ್ಯೂಷನ್ ಆಯಿತು, ಜಮಿನಿ ಗಣೇಶನ್ ಸಾವಿತ್ರಿ ಇರೋದು. ಸೊ ಕಳತ್ತೂರು ಕಣ್ಣಮ್ಮ ಫಸ್ಟ್ ಫಿಲ್ಮ್. ಅಲ್ಲಿಂದ ಶುರುವಾದ ಪ್ರಯಾಣ ಎಲ್ಲೆಲ್ಲಿಗೂ ಮುಟ್ಟಿದ್ದು. ಈಗ ನಾವು ನೋಡ್ತಾ ಇದ್ವಿ, ಇಡೀ ಬರೀ ಭಾರತ ಅಲ್ಲ ಸರ್, ಇಡೀ ವರ್ಲ್ಡೇ ಆತನ ಸಿನಿಮಾನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಇನ್ನು ನೆಕ್ಸ್ಟ್ ಏನು ಮಾಡ್ತಾನೆ ಅಂತ. ಇಂಡಿಯನ್ ಅಂತ ಒಂದು ಸಿನಿಮಾ ಮಾಡಿರೋದು, ಅದು ಸೂಪರ್ ಹಿಟ್ಟು. ಆಗ ಈಗ ಸೆಕೆಂಡ್ ಇಂಡಿಯನ್ ಹೊರಟೋಗ್ಬಿಡ್ತದೆ ಪಾರ್ಟ್. ಆಮೇಲೆ ಆ ಭಾಷಾ ಪ್ರೀತಿ ಅವರಿಗೆ ತಮಿಳು, ಮತ್ತು ಇಲ್ಲಿ ಭಾಷೆ ಪ್ರೀತಿ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸರ್. ಆತ ಇಲ್ಲಿ ಬಂದಾಗ ಕನ್ನಡದಲ್ಲೇ ಮಾತಾಡೋದು. ಈಗ ಅಲ್ಲಿ ಆ ಸಿನಿಮಾಕ್ಕಾಗಿ ಮಾತ್ರ ಇದನ್ನು ಮಾಡಿರ್ಬೋದು, ಯಾವುದು ಉತ್ತರ ಕರ್ನಾಟಕ ಭಾಷೆಗೆ ಒಬ್ಬ ಹೇಳಿಕೊಳ್ಳಲಿಕ್ಕೆ ಮಾಡಿರ್ಬೋದು. ಅವರು ಆತನಿಗೂ ಅಷ್ಟೇ ಕಮಲ್ ಹಾಸನ್ನೇ ಹೇಳಿ ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟಿದ್ದಾರಂತೆ, ಖುಷಿ ಪಟ್ಟಿದ್ದಾರೆ ಸರ್ದೇಶಪಾಂಡೆ, ಯಶವಂತ್ ಸರ್ದೇಶಪಾಂಡೆ. ದುಡ್ಡಿನ ವಿಚಾರದಲ್ಲೂ ಅಷ್ಟೇ, ಬಂದಾಗೆಲ್ಲ ರಮೇಶ್ ಅವರು ದುಡ್ಡು ಕೊಡ್ತಾಯಿದ್ರು, ಡೈಲಾಗ್ ಮತ್ತೆ ಮತ್ತೆ ಚೇಂಜ್ ಮಾಡ್ತಾಯಿದ್ವಿ. ಅದೊಂಥರ ಅವರ ಸ್ನೇಹದ ಬಗ್ಗೆ, ರಮೇಶ್ ಅರವಿಂದ್ ಮತ್ತು ಕಮಲ್ ಹಾಸನ ಸ್ನೇಹದ ಬಗ್ಗೆ, ಅದು ಎಂಥ ಸ್ನೇಹದ ಗಂಟು ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸರ್. ಯಾವಾಗ ಫೋನ್ ಮಾಡ್ತಾರೆ ಕಮಲ್ ಹಾಸನ್, ರಮೇಶ್ ಎದ್ದು ಹೋಗ್ತಾರೆ ತಮಿಳ್ನಾಡು ಇಲ್ಲಿಗೆ ಚೆನ್ನೈಗೆ. ಈಗ ರಮೇಶ್ ಫೋನ್ ಮಾಡಿದರೆ ಕಮಲ್ ಹಾಸನ್ ಇಲ್ಲಿ ಬಂದುಬಿಡ್ತಾರೆ. ಯಾಕೆ ಏನು ಅಂತ ಕೇಳೋ ಪ್ರಶ್ನೆ ಇದನ್ನೇ ಅಲ್ವಾ ಕನ್ನಡ ತಮಿಳು ಸ್ನೇಹ ಅಂತಲೂ. ಹೌದು, ಅಷ್ಟೇ ಅಷ್ಟೇ. ರಾಮಶ್ಯಾಮ ಭಾಮದಲ್ಲಿ ಅದು ವ್ಯಕ್ತಾಗೋಯ್ತು. ನಾನೇ ಕೇಳಿದ್ದೆ ಅಲ್ವಾ ರಮೇಶ್ ಹತ್ರ,
ರೀಮೇಕ್ ಯಾಕೆ ಮಾಡ್ತಾ ಇದ್ದಾರೆ ಅಂತೇಳಿ. ಸೊ ಅಟ್ ಎನಿ ಕಾಸ್ಟ್ ಅದು ಗೆಲ್ಲಬೇಕು. ಮತ್ತು ಕಮಲ್ ಹಾಸನ್ ಇದ್ದಾರೆ, ಊರ್ವಶಿ ಇದ್ದಾರೆ, ಇದೆಲ್ಲ ನಾನು ಗೆಲ್ಲುವ ಒಂದು ಕಮೋಡಿಟಿ. ಸೊ ಅದಕ್ಕಾಗಿ ನಾನು ಈ ರೀಮೇಕೇ ಮಾಡ್ತಾಯಿದ್ದೀನಿ. ಸೊ ಗೆಲ್ಲುತ್ತೆ ಅನ್ನೋ ನಂಬಿಕೆ ನನ್ನ ಪಕ್ಕ ಇದೆ. ಆ ಕಮಲ್ ಹಾಸನ್ನ ಪಾತ್ರನ ತೀಡಿದ್ದಕ್ಕೆ ರಮೇಶ್ ಏನು ಖುಷಿಪಟ್ಟಂದರೆ ಇವರನ್ನು ಸರ್ದೇಶ್ ಪಾಂಡೆನ ಪ್ರತಿ ಪ್ರೆಸ್ ಮೀಟಿಂಗ್ ಸ್ಟೇಜಿಗೆ ಕರೀತಿದ್ದಾರೆ. ಈತ ಅವನು ಗೊತ್ತಲ್ಲ, ಮುದುಡ್ಕೊಂಡು ಹೋಗಿ ಅಲ್ಲಿ ಒಂದು ಸೈಡ್ ನಿಲ್ತದೆ. ಮತ್ತೆ ಕಮಲ್ ಹಾಸನ್ ಕರೆದು ತನ್ನ ಪಕ್ಕದಲ್ಲಿ ನಿಲ್ಲಿಸ್ತಾ ಇದ್ರು. ಅಷ್ಟು ಸ್ನೇಹ ಆಗಿಬಿಟ್ಟಿದೆ ಅವರಿಬ್ಬರಿಗೆ. ಕಮಲ್ ಹಾಸನ್ ಕನ್ನಡದಲ್ಲಿ ಎಷ್ಟು ಸಿನಿಮಾದಲ್ಲಿ ನಟಿಸಿರ್ಬೋದು ಇದುವರೆಗೆ? ಕನ್ನಡದಲ್ಲಿ ಒಂದು 5 ಸಿನಿಮಾ ಮಾಡಿದ್ರು ಸರ್. 5-6 ಸಿನಿಮಾ ಮಾಡಿರ್ಬೋದು ಅಷ್ಟೇ. ಅದರಲ್ಲಿ ಇದು ಮಾತ್ರ ಹೇಳ್ಕೊಳ್ಳೋಂಥ ಫಸ್ಟ್ ಫಿಲ್ಮು ಕೋಕಿಲ ಅಂತೇಳಿ, ಆಮೇಲೆ ಪುಷ್ಪಕವಿಮಾನ ಅಂತೇಳಿ, ಆಮೇಲೆ ರಾಮಶ್ಯಾಮ ಬಾಮ. ಇಲ್ಲ, ಇನ್ನೂ ಒಂದು 2-3 ಯಾವುದು ಇದೆ. ಸುಂದರ ಯಾವುದೋ ಸುಂದರ ಸ್ವಪ್ನಗಳು ಇವನು, ಅದು ಇನ್ನೊಬ್ಬ ಕಮಲ್ ಹಾಸನ್ ನಮ್ಮ ರಮೇಶ್. ಎಸ್, ಅಲ್ಲ ಅದೇ ಇನ್ನೊಂದು ಯಾವುದೋ ಒಂದು ಬೆಂಕಿಯಲ್ಲಿ ಅದು ಎಸ್, ಬೆಂಕಿಯಲ್ಲಿ ಹರಳಿದೆವು. ಎಸ್, ಕಂಡಕ್ಟರ್. ಎಸ್, ಕ್ಲಾಸಿಕ್ ಅದು. ಅದಕ್ಕೊಂದು ಹಾಡು ಬೇರೆ ಇದೆ. ಹಾಡು ಬೇರೆ ಇದೆ. ಹೌದು. ಎಸ್ ಎಸ್. ಮತ್ತೆ ಅವರ ಸಿನಿಮಾದಲ್ಲಿ ಕಮಲ್ ಹಾಸನ್ ಎಲ್ಲೂ ಕೂಡ ಬೇರೆ ಡಬ್ ಮಾಡಿಸಿಲ್ಲ ಮೊದಲ ಸಿನಿಮಾದಲ್ಲಿ ಅನ್ಸುತ್ತೆ. ನಾವು ಒಪ್ಕೊಳ್ಳಲ್ಲ ಅಲ್ವಾ, ಡಬ್ ಮಾಡಿಸಿದ್ರೆ ನಾವು ಒಪ್ಕೊಳ್ಳಲ್ಲ, ಇದು ಕಮಲ್ ಹಾಸನ್ ಅಲ್ಲ ಅಂತೇಳಿ. ಅದಕ್ಕೆ ತಾನೇ ಅದು ಎಷ್ಟು ಶ್ರಮ ಇದೆ ಸರ್ ಅದಕ್ಕೆ. ಮತ್ತೆ ಒಂದು ಕನ್ನಡ ಕಲ್ತ್ಬಿಟ್ಟು ಆ ಡೈಲಾಗ್ ನೋಡ್ಕೊಂಬಿಟ್ಟು ಯಾವುದೇ ಭಾಷೆಯಲ್ಲಿ ಅದು ಬರೆದಿರಲಿ, ಬಟ್ ಉಚ್ಚಾರಣೆ ಕರೆಕ್ಟ್ ಇರಬೇಕು. ಕರೆಕ್ಟ್, ಹೌದು. ಅದರ ಬಗ್ಗೆ ಕೂಡ ಗಮನ ಕೊಡ್ತಾರೆ. ಕಮಲ್ ಹಾಸನ್ನೇ ಮಾತಾಡೋದು ಅಷ್ಟೇ. ಈ ಬೇರೆ ಫಿಲ್ಮ್ ಆದರೂ ಅಷ್ಟೇ, ತಮಿಳಿನ ಫಿಲ್ಮು ಇಲ್ಲಿ ಬಂದಾಗಲೂ ಕನ್ನಡಕ್ಕೆ ಬಂದಾಗಲೂ ಕನ್ನಡದಲ್ಲಿ ಆ ಥರ ಮಾತಾಡೋದು. ಹೌದಾ? ಹೌದೌದು. ಅದು ಇಲ್ಲದ ನಾವು ಒಪ್ಕೊಳ್ಳಲ್ಲ ಇಲ್ಲಿಯ ಪ್ರೇಕ್ಷಕರು. ಅಷ್ಟು ಇನ್ವಾಲ್ವ್ ಆಗಿರ್ತಾನೆ ಮನುಷ್ಯ. ಒಂದು ರೀತಿ ಇಟ್ಸ್ ಇಂಡಿಯಾದಲ್ಲಿರುವ ಒಬ್ಬ ಪರಿಪೂರ್ಣ ಕಲಾವಿದರಲ್ಲಿ ಇವರು ಒಬ್ಬರು. ಹೌದು, ಕಲಾವಿದ ಅಂದರೆ ಕೇವಲ ಯಾವುದೋ ಒಂದು ಕಂಪಾರ್ಟ್ಮೆಂಟ್ ಅಲ್ಲ, ಎಲ್ಲ ಸೇರಿ ಎಲ್ಲ ರೀತಿಯ ಪಾತ್ರಗಳು. ಹೌದು ಸರ್. ನಾವು ಚಿತ್ರತಾರದಲ್ಲಿರುವಾಗ ಪ್ರಕಾಶ್ ಶೆಟ್ಟಿ ಅಂತ ಒಬ್ಬ ಕಾರ್ಟೂನಿಸ್ಟ್ ಇದ್ದರು, ಕ್ಯಾರಿಕೇಚರ್, ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಅದು ಮಾತೃಭೂಮಿಯಲ್ಲೆಲ್ಲ ಇದ್ದು ಬಂದವರು. ಇಲ್ಲಿ ನಮ್ಮೊಟ್ಟಿಗಿರುವಾಗ ಕಮಲ್ ಹಾಸನ್ನ ಒಂದು ಇಂಟರ್ವ್ಯೂ ನಾವು ಮಾಡಿದೆವು ಚಿತ್ರತಾರಕ್ಕೆ. ಇಂಟರ್ವ್ಯೂ ಮಾಡಿದಾಗ ಒಂದು ಕ್ಯಾರಿಕೇಚರ್ ಮಾಡಿದರು, ಅಷ್ಟು ದೊಡ್ಡ ತಲೆಯಾಗಿ. ಅದು ಆಗ ಸಾಗರ ಸಂಗಮಂ ಸಿನಿಮಾ ಬಂದಿದ್ದು, ರಿಲೀಸ್ ಆಗಿತ್ತು. ಸಾಗರ ಸಂಗಮ ಕ್ಲಾಸ್ ಸಿನಿಮಾ ಕಣ್ರಿ ಅದು. ಬಾವಿ ಮೇಲೆ ಎಂಜಾಯ್ ಸಾಗರ ಸಂಗಮ. ಅದು ಎಂಜಾಯ್ ಮಾಡ್ಬೇಕು ಅಷ್ಟೇ, ಬೇರೆ ಏನು ಯೋಚನೆ ಮಾಡಬಾರ್ದು, ಸುಮ್ಮನೆ ನೋಡ್ತಾ ಇರ್ಬೇಕು. ಅದನ್ನು ಕ್ಯಾರಿಕೇಚರ್ ಮಾಡಿ. ಸಿನಿಮಾದ ಸಮಸ್ಯೆ ಏನು ಗೊತ್ತಾ ನಿಮಗೆ? ನಿಮ್ಮ ಸಮಸ್ಯೆನೂ ಇರ್ಬೋದು. ನೀವು ಸಿನಿಮಾ ಪತ್ರಕರ್ತರಾದರೆ, ಸಿನಿಮಾ ವಿಮರ್ಶೆ ಮಾಡೋಕ್ಕೆ ಶುರು ಮಾಡಿದ್ರೆ ಸಿನಿಮಾದ ನಿಜವಾದ ಸುಖವನ್ನು ಕಳ್ಕೊಂಡ್ಬಿಡ್ತೀರಿ ಅಂತ. ಬರೀ ಅದು ಕೂತ್ಕೊಬಿಟ್ಟು ಸ್ಕ್ರಿಪ್ಟ್ ಹೆಂಗಿದೆ, ಇದು ಹೆಂಗಿದೆ, ಕ್ಯಾಮ್ರಾ ವರ್ಕ್ ಹೇಗಿದೆ, ಇದು ಹಿಂಗಿರ್ಬೇಕಿತ್ತು, ಇದು ಹಿಂಗಾಗೋಯ್ತು, ಈ ಶಾರ್ಟ್ಸ್ ಇಲ್ಲೇನೋ ಮೂಮೆಂಟ್ ಇಲ್ಲ, ಇನ್ನೊಂದು. ಹೌದು. ಇಷ್ಟಿದ್ರೆ ಆ ಸಿನಿಮಾದೊಳಗೆ ಒಳಗಡೆ ಒಳಗೊಳ್ಳುವಿಕೆ ಇರುತ್ತಲ್ಲ. ನೀವು ಸಿನಿಮಾವನ್ನು ಕ್ರಿಟಿಕಲ್ ಆಗಿ ನೋಡಕ್ ಹೋಗ್ಲೇಬಾರ್ದು. ಸಿನಿಮಾ ಕೂತ್ಕೊಂಡು ಹೊರಗೆ ಬಂದ ಮೇಲೆ ಏನು ಅನಿಸುತ್ತೆ ಅದನ್ನು ಬರೀಬೇಕು, ನೋಟ್ ಮಾಡ್ಕೊಂಡು. ಅನಿಸಿಕೆ ಅಷ್ಟೇ, ವಿಮರ್ಶೆ ಅಂತ ಬರಿಬಾರದು. ಸುಮ್ಮನೆ ಕೂತ್ಕೊಂಡು ಎಂಜಾಯ್ ಬರೀ. ಈ ಲೇಟೆಸ್ಟ್ ಆಗಿಬಿಟ್ಟು ರಾಜ್ ಬಿ ಶೆಟ್ಟಿ ಸಿನಿಮಾ ನೋಡಿದೆ, ಥಿಯೇಟ್ರಿಗೂ ಭಾಳ ಕಾಲ ಆಗಿತ್ತು. ಸೊ ಐ ಎಂಜಾಯ್ಡ್ ಸುಮ್ಮನೆ ಕೂತ್ಕೊಂಡು. ಎಸ್, ನನಗೆ ಯಾರು ಕೇಳಿದ್ರು ಏನು ಅಷ್ಟು ಗುಂಡಾಕ ತೋರಿಸಿದ್ದಾರೆ. ನಾಳೆ ಸೌತ್ ಕನ್ನಡದಲ್ಲಿ ಗೌಡ್ರ ಮನೆ ಮದುವೆ ಎಲ್ಲ ಇರೋದೆ ಹಂಗೆ. ಹೌದೌದು, ಹಂಗೆ ಮದುವೆಯಲ್ಲಿ ಗುಂಡು ಇರಲೇಬೇಕು ಇದೆ. ಬಟ್ ಆ ನೇಟಿವಿಟಿ ಅದು. ಈ ಕಮಲ್ ಹಾಸನ್ನ ಆ್ಯಕ್ಟಿವಿಟಿಲಿ ಕೂಡ ಒಂಥರ ನೆಲಕ್ಕೆ ಹತ್ತಿರವಾದ ಕಲಾ ಅಂತ. ಎಲ್ಲೋ ಹೋಗಿ ಇದ್ರ ಮೇಲೆ ಕೂತ್ಕೊಳ್ಳೋ ಕಲಾವಿದ ಅಲ್ವೇ ಅಲ್ಲ. ನಿಮ್ಮ ಇಂಟರ್ವ್ಯೂ ಬಗ್ಗೆ ಹೇಳಿದ್ರಿ, ಏನು ಇಂಟರ್ವ್ಯೂದಲ್ಲಿ ಏನು ಮಾತಾಡಿ? ಇಂಟರ್ವ್ಯೂ ಪ್ರಕಾಶ್ ಶೆಟ್ಟಿ ಒಂದು ಕಾರ್ಟೂನ್ ಮಾಡಿ ಪ್ರಿಂಟ್ ಮಾಡಿದೆವು. ಅದನ್ನು ಯಾರೋ ಕಳಿಸ್ಬಿಟ್ಟಿದ್ದಾರೆ ಅವನಿಗೆ. ಆತ ಪ್ರಕಾಶ್ ಶೆಟ್ಟಿಯನ್ನು ಕಾಂಟ್ಯಾಕ್ಟ್ ಮಾಡಿ ಒಂದು ಕಲರ್ ಇದರಲ್ಲಿ ಹಾಕಿ ಕೊಡಿ ಅಂತೇಳಿ ಹೇಳಿದ್ರು. ಪ್ರಕಾಶ್ ಶೆಟ್ಟಿ ಅದನ್ನು ಕಲರ್ನಲ್ಲಿ ದೊಡ್ಡ ಫ್ರೇಮಲ್ಲಿ ಹಾಕಿ ಕಳಿಸ್ಬಿಟ್ಟಿದ್ದಾರೆ. ಅದನ್ನು ಅವನು ಬೆಡ್ರೂಮ್ನಲ್ಲಿ ಇಟ್ಟಿಲ್ಲ ಸರ್. ಇದಕ್ಕಿಂತ ಕನ್ನಡಿಗೆ ಅಷ್ಟು ಚಂದ ಮಾಡಿ ಕಳಿಸಿದ್ದಾನೆ ಪ್ರಕಾಶ್ ಶೆಟ್ಟಿ. ಇವತ್ತು ಕಷ್ಟ ಅದೇ ನೆನಪಾಗ್ತದೆ ಅವನಿಗೆ. ಕಮಲ್ ಹಾಸನ್ನ ಕಾಂಟ್ಯಾಕ್ಟ್ ಮಾಡಿ ಆ ಥರ ರಿಸೀವ್ ಮಾಡಿದ್ದಿದ್ದಲ್ಲ, ಆತ ಒಂದು ಕಾರ್ಟೂನಿಸ್ಟ್ ಕೊಟ್ಟ ದೊಡ್ಡ ಗೌರವ ಅದು. ಆತ ಕಲರ್ನಲ್ಲಿ ಮಾಡಿಕೊಟ್ಟಿದ್ದ. ಆಮೇಲೆ ಎಷ್ಟು ಕೈಗೆ ಬಂದಷ್ಟು ದುಡ್ಡು ಕೊಟ್ಟಿರ್ತಾರೆ, ಸಂಭಾವನೆ ಅಂತೇಳಿ. ಏನೋ ದುಡ್ಡಿನ ಪ್ರಶ್ನೆ ಅಲ್ಲ ಅದಕ್ಕಿಂತ ಹೆಚ್ಚಾಗಿ ಬೆಡ್ರೂಮ್ನಲ್ಲಿ ನಾನು ಹಾಕಿದ್ದೇನೆ ಅಂತ ಹೇಳ್ತಾರೆ, ಅದಕ್ಕಿಂತ ಏನು ಸರ್ ಅದು. ಇಡೀ ಅವರ ಸಿನಿ ಪಯಣ ಇದೆಯಲ್ಲ, ಆ ಸಿನಿ ಪಯಣದಲ್ಲಿ ಭಾಳ ಮುಖ್ಯವಾದ ಸಿನಿಮಾಗಳು ಯಾವ್ದ್ಯಾವ್ದು ಅನಿಸುತ್ತೆ ನಿಮ್ಗೆ? ಬಟ್ ನಿಮಗೆ ಇಷ್ಟ ಆದ ಸಿನಿಮಾ ಯಾವ್ದು? ನನಗೆ ಒಂದು ಕನ್ನಡದಲ್ಲಿ ರಾಮಶ್ಯಾಮ ಬಾಮ, ಹೌದು, ಆಮೇಲೆ ಪುಷ್ಪಕವಿಮಾನ.
ಸೂಪರ್. ಅದು ನಿಮ್ಗೆ ಗೊತ್ತಲ್ಲ, ಇದು ನಾಯಗನ್, ನಾಯಕ ಉಲಗ ನಾಯಕನೇ ಆಯ್ತಾ, ನಾಯಕ ನಾಯಕ. ಅದು ಇಷ್ಟು ಸಲ ನೋಡಿದ್ರೆ ನಾವು ನೋಡ್ತಾನೆ ಇರ್ತೀವಿ ಎಸ್ ಅಂತ ಸಿನಿಮಾ ನಾಯಕ. ಹೌದು ಹೌದು. ಆ ಮಗು ಇದು ಮಗ ಬಟ್ ಮಣಿರತ್ನ ಮತ್ತು ಅವ್ರ ಕಾಂಬಿನೇಷನ್ ಲೇಟೆಸ್ಟ್ ಮಣಿರತ್ನ ಅಂತ ಮಾಡಿದ್ದಲ್ವ? ಆಗಲ್ಲ ಆಗಲ್ಲ, ಅದು ಗಿಟ್ಟಿಲ್ಲ, ನಡೆದಿಲ್ಲ, ಓಡಿಲ್ಲ ಸರ್. ಕೆಲವೊಮ್ಮೆ ಹಾಗೆ ಆಗ್ಬಿಡ್ತದೆ, ಹೇಳಲಿಕ್ಕೆ ಆಗಲ್ಲ. ಇಲ್ಲಿ ಪುಟ್ಟಣ್ಣ ವಿಷ್ಣು ಇದ್ದರೂ ಹಾಗೆ ಆಗೋದು ಅಷ್ಟೇ. ಅದು ಒಂದು ಟೈಮ್ ಅಂತ ಇರುತ್ತೆ, ಅಲ್ಲಿವರೆಗೆ ಮಾತ್ರ ಅದು ಕಾಪಾಡುತ್ತೆ, ಅಲ್ಲಿಂದ ನಂತರ ಸಮಸ್ಯೆ ಆಗ್ತಾ ಹೋಗ್ತದೆ. ಇದು ಈ ಬಟ್ ಇವಾಗ ಗಣೇಶ್, ಇವಾಗ ದಕ್ಷಿಣ ಭಾರತದ ನಟರುಗಳಿಗೆ ಈಗ ನಾರ್ತ್ನಲ್ಲೂ ಕೂಡ ರಿಕಗ್ನಿಷನ್ ಸಿಗ್ತಾ ಇದೆ ಬಿಕಾಸ್ ಆಫ್ ಫಿಲ್ಮ್ಸ್. ಬಟ್ ಕಮಲ್ ಹಾಸನ್ಗೆ ಆ ಸಂದರ್ಭದಲ್ಲಿ ಅಂಥ ರಿಕಗ್ನಿಷನ್ ಇರಲಿಲ್ಲ. ಎಮ್ ರೈಟ್? ಹಿಂದಿಗಳಲ್ಲಿ ಹಿಂದಿಯಲ್ಲೂ ಹೋದರು, ಹಿಂದಿ ಪ್ರವೇಶ ಅದು ಇದಾಗಿಲ್ಲ, ಅದು ಗಿಟ್ಟಿಲ್ಲ ಸಿನಿಮಾ. ಬಟ್ ಇಲ್ಲಿ ಈ ಸೌತ್ ಇಂಡಿಯಾ ಇದರಲ್ಲಿ ಇರುವಂಥ ತಾರೆಯರಿದ್ದಾರೆ ಸರ್, ಅದೆಲ್ಲದಕ್ಕಿಂತ ಮೀರಿ ಬೆಳೆದವರು ಕಮಲ್ ಹಾಸನ್, ಅದರಲ್ಲಿ ಅನುಮಾನನೇ ಬೇಡ. ಅದು ನಾವು ರಿಸ್ಟ್ರಿಕ್ಷನ್ ಹಾಕಬಾರ್ದು. ರಾಜ್ಕುಮಾರ್ ಬಗ್ಗೆ ಅಂತ ಮಾತಾಡುವಾಗ ರಾಜ್ಕುಮಾರೇ, ಸೊ ಕಮಲ್ ಹಾಸನ್ನೇ. ಆ ಕಾರಣಕ್ಕೆ ಅವರು ಉಲಗ ನಾಯಕ ಅಂತ ಯಾಕೆ ಹೇಳ್ತಾರೆ? ವರ್ಲ್ಡ್ಗೆ ಬೇಕಾದ ಒಬ್ಬ ನಾಯಕ ಅಂತೇಳಿ. ಆ ಕಾರಣಕ್ಕೆ ಕಮಲ್ ಹಾಸನ್ ಎಲ್ರಿಗೂ ಬೇಕಾದವ್ರೆ. ಸೊ ಅವರ ಸಿನಿಮಾಗಳಲ್ಲಿ ನೋಡಿದಾಗ ನಿಮಗೆ ಗೊತ್ತಿರುವಾಗ ಅವರ ಹೀರೋಯಿನ್ ಆಯ್ಕೆಗಳಲ್ಲಿ ಅವ್ರು ಇಂಟರ್ಫಿಯರ್ ಮಾಡ್ತಾರೆ ಇಲ್ಲ? ಯಾಕಂದರೆ ಅವ್ರ ಬದುಕಿನ ಹೀರೋಯಿನ್ಗಳು ಜಾಸ್ತಿ. ಅದು ಹೇಳ್ಬಿಡ್ತೀನಿ ನಾನು. ಏನಂದರೆ ಅವರ ಹೆಂಡಂದಿರ ಬಗ್ಗೆ ಇಲ್ಲೊಂದು ಇದಿದೆ, ಒಂದು ಪಾಯಿಂಟ್ ಕರೆಕ್ಬಿಟ್ರೆ, 1978ರಿಂದ 1988 ತನಕ ನಟಿ ವಾಣಿ ಗಣಪತಿ ಮದುವೆ ಆದ ಫಸ್ಟ್. ಹೌದು, ಕರೆಕ್ಟ್. ಆಮೇಲೆ 1988ರಿಂದ 2004 ಸಾರಿಕಾ. ಹೌದು. ಮಗನ ಹೆಸರು ಅಕ್ಷರ್ ಹಾಸನ್, ಶ್ರುತಿ ಹಾಸನ್ ನಾಯಕಿ, ನಮಗೆಲ್ಲ ಗೊತ್ತಿರೋದೆ. ಅವನ ರಾಜಕೀಯ ಪಾರ್ಟಿ, ಅದು ರಾಜಕೀಯದ್ದು ಮಾತಾಡಬೇಕಾಗುತ್ತೆ ಸರ್. ರಾಜಕೀಯ ಪಾರ್ಟಿ ಮಕ್ಕಳ ನೀತಿ ಮಾಯಂ ಪಾರ್ಟಿ ಹೆಸರದು. ಹೌದು ಹೌದು. ಬಟ್ ಆಗಿಲ್ಲ, ಸಕ್ಸಸ್ ಆಗೋದಿಲ್ಲ. ಯಾರೋ ಒಬ್ಬರು MGR, ಜಯಲಲಿತಾ, ಅಲ್ಲಿ NTR, ಈವನ್ ರಜನಿಕಾಂತ್ ಟ್ರೈ ಮಾಡಬೇಡ ಇಲ್ಲ ಸರ್, ಅದಕ್ಕಿಂತ ಬೇಕಾ. ಬಟ್ ಈಗ ವಿಜಯ್ ಏನಾಗುತ್ತೆ ನೋಡಬೇಕು. ಅದು ದೊಡ್ಡ ರೀತಿಯಲ್ಲಿ ಹೋಗ್ತಾ ಇದೆ. ವಿಜಯ್ ಸಭೆಗಳಲ್ಲಿ ಸಿಕ್ಕಾಪಟ್ಟೆ ಜನ. ಹೌದು. ಎಸ್, ಹೌದು. ಅಲ್ಲಿ ಈ ಮೋಹನ್ ಲಾಲ್ ಮತ್ತು ಮಮ್ಮೂಟಿ ಸ್ನೇಹದಾಗೆ ಅವರಿಬ್ಬರು ಸ್ನೇಹನೂ ಅಷ್ಟೇ ಸರ್. ಯಾರ್ದು? ರಜನಿಕಾಂತ್ ಮತ್ತು ಕಮಲ್ ಹಾಸನ್. ಹೌದಾ? ಅಯ್ಯೋ, ಯಾವುದೇ ಸಮಾರಂಭಕ್ಕೆ ಇಬ್ಬರು ಇದ್ದೇ ಇರ್ತಾರೆ ಅವರು, ಅವ್ರಿಗೆ ಇಬ್ಬರಿಗೆ ಸಂಬಂಧಪಟ್ಟಿದ್ದು. ಮಧ್ಯದಲ್ಲಿ ಬಾಲಚಂದರ್. ಬಟ್ ಇಬ್ಬರು ನಂಬಿಕೆ ಅಪ್ರೋಚ್ ತುಂಬ ಡಿಫರೆಂಟ್ ಆದ್ದು. ಒಂದು ಉತ್ತರ ಧ್ರುವ, ದಕ್ಷಿಣ. ಹೌದು, ಆದರೂ ಇಲ್ಲಿ ಕಲೆ. ಯಾಕೆಂದರೆ ಇದು ರಜನಿಕಾಂತ್ ಒಂದು ಆಧ್ಯಾತ್ಮವಾದಿಯಾಗಿ ಹಿಮಾಲಯಕ್ಕೆ ಹೋಗಿ ಅಲ್ಲಿ ಹೋಗ ಧ್ಯಾನ ಮಾಡಿ ಇನ್ನೊಂದು ಮಾಡಿ ನಾಪತ್ತೆಯಾಗಿ, ಇವರ ಆಧ್ಯಾತ್ಮಿಕತೆ ಬೇರೆ, ಇವರ ಆಧ್ಯಾತ್ಮಿಕತೆ ಅಂತ. ಆದರೂ ಸ್ನೇಹ. ಎಸ್, ಆದರೆ DMKಗೆ ಭಾಳ ಹತ್ತಿರ ಆದ್ದರಿಂದ ರಾಜ್ಯಸಭಾ ಮೆಂಬರ್ಶಿಪ್ ನಾಮಿನೇಟ್ ಮಾಡಲಾಗಿದೆ. ಸಾರಿ, ಆಯ್ಕೆ ಆಗಿದ್ದಾರೆ DMK. ಹೌದು. ಬಟ್ ರಾಜಕೀಯವಾಗಿ ಈ ಫೇಲ್ಡ್. ಅದು ಜನ ಓಟ್ ಹಾಕೋದಿಲ್ಲ ಸರ್, ನಟ ಅಂದೇಳಿ ಹಾಕ್ಲಿಕ್ಕೆ ಸಾಧ್ಯನಿಲ್ಲ, ಹಾಕೋದಿಲ್ಲ. ಎಸ್, ಅದಕ್ಕೆ ಮೀರಿದ ಒಂದು ಇದಿರಬೇಕು. ಯಾಕೆಂದರೆ ಒಂದು ಕಮಲ್ ಹಾಸನ್ ಅವರ ವ್ಯಕ್ತಿತ್ವದಲ್ಲೇ ವಿವಾದಗಳಿವೆ. ಹೌದು. ಅವ್ರು ಕೇವಲ ಕರ್ನಾಟಕದ ಜೊತೆ ಮಾತ್ರ ವಿವಾದ, ಕಮಲ್ ಹಾಸನ್ ಅವ್ರ ಜೊತೆಗೆ ಅವ್ರ ವಿವಾದ. ಸಿಂಪ್ಲಿ ಅಷ್ಟು ಸರಳವಾಗಲ್ಲ, ಅಷ್ಟು ಸಂಕೀರ್ಣವಾದ ವ್ಯಕ್ತಿತ್ವ. ಹಾಗೇನೆ ಇಡೀ ತಮಿಳ್ನಾಡಿನಲ್ಲೂ ಕೂಡ ಈ ರಜನಿಕಾಂತ್ ರೀತಿ ಫಾಲೋಯಿಂಗ್ ಅಲ್ಲ ಅವರು. ಈ ಅಭಿಮಾನಿ ಹುಚ್ಚು ಕುಣಿದಾಡ ಅಂತ ಅದಕ್ಕೊಂದು ಮೀರಿದ ಒಂದು ವ್ಯಕ್ತಿತ್ವ, ಒಂದು ಗೌರವ ಅವರ ಅಭಿಮಾನಿಗಳಲ್ಲಿ ಇದ್ದೇ ಇದೆ. ಗಣೇಶ್, ಕೊನೆಯದಾಗಿ ಏನು ಹೇಳ್ತೀರಿ? ನಮ್ಮ ಚರ್ಚೆ ಇದೆ. ಏನಿಲ್ಲ, ಇಬ್ಬರು ಮಹಾನ್ ನಟರ ಬಗ್ಗೆ ನಾವು ಮಾತಾಡಿದ್ವಿ. ಎಸ್, ಒಂದು ಇಬ್ಬರು ಸೌತ್ ಇಂಡಿಯಾಕ್ಕೆ ಸೇರಿದವರು. ಎಸ್, ಒಬ್ಬರು ಕಮಲ್ ಹಾಸನ್, ಒಬ್ಬರು ಮೋಹನ್ ಲಾಲ್ ಪ್ರಶಸ್ತಿ ಬಂದಿರೋದು. ಅದಕ್ಕಾಗಿ ನಮಗೆ ಭಾರಿ ಖುಷಿ ಇದೆ, ಅಭಿನಂದನೆ ತಿಳಿಸೇ ಆಗಿದೆ. ಎಸ್. ಸೊ ಕಮಲ್ ಹಾಸನ್ಗೆ ಬರಲಿ ಎಸ್ ಅಂತ ಹಾರೈಸೋಣ. ಓಕೆ, ಥ್ಯಾಂಕ್ ಯು. ಎಸ್, ಪ್ರಿಯೋಕ್ಷಕರೇ, ನಾಳೆ ಮತ್ತೆ ಇನ್ನೊಬ್ಬರ ಜೊತೆ ನಾನು ಗಣೇಶ್ ಇಬ್ಬರು ಬರ್ತೀವಿ, ಮಾತನಾಡ್ತೀವಿ. ಏನಿವೆ, ಐ ಆಮ್ ಥ್ಯಾಂಕ್ಫುಲ್ ಟು ಯು ಗಣೇಶ್. ಥ್ಯಾಂಕ್ ಯು ಸರ್.